ಕೆಆರ್ಎಸ್ ಅಣೆಕಟ್ಟು ನೀರನ್ನು ಕೆಆರ್ಎಸ್ ಅಣೆಕಟ್ಟು ನೀರನ್ನು ಕೆಆರ್ಎಸ್ ಅಣೆಕಟ್ಟು ನೀರನ್ನು ಬಿಡಲೇಬಾರದು ಕೆಆರ್ಎಸ್ ಅಣೆಕಟ್ಟು ನೀರನ್ನು ಬಿಡಲೇಬಾರದು ಕೆಆರ್ಎಸ್ ಅಣೆಕಟ್ಟು ನೀರನ್ನು ಬಿಡಲೇಬಾರದು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಕಾವೇರಿ ನಮ್ಮದು ಸಿಡಬ್ಲ್ಯೂಎಂಎಗೆ ಧಿಕ್ಕಾರ ಸಿಡಬ್ಲ್ಯೂಎಂಎಗೆ ಇದೀಗ ಮಹಾಲಿಂಗೇಗೌಡ ಮುದ್ದನಗೌಡ ಅವರು ಈ ಪ್ರತಿಭಟನೆ ಕುರಿತು ಮಾತನಾಡಲಿದ್ದಾರೆ. ಇರಲಿ. ಈ ಕಾವೇರಿಯ ಸಮಸ್ಯೆ ಮತ್ತು CMRCಯ ಒಂದು ಏನು ಆದೇಶದ ಬಗ್ಗೆ ನಮ್ಮ MM ಫೌಂಡೇಶನ್ ಒಂದು ಸ್ಪಷ್ಟ ನಿಲುವನ್ನ ಅಮಿತ್ ಗೌಡ್ರವರು ಈಗ ತಿಳಿಸ್ತಾರೆ. ಇದು ಕಾವೇರಿ ನೀರು ನಿಯಂತ್ರಣ ಸಮಿತಿ ಮತ್ತು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಆದೇಶಗಳನ್ನು ಮತ್ತು ತಮಿಳುನಾಡಿಗೆ ಕುತಂತ್ರಕ್ಕೆ ಮೊದಲು ಮತ್ತು ಧಿಕ್ಕಾರವನ್ನು ಹೇಳುತ್ತಾ ಕಾವೇರಿ ಉಳಿಸಿ ಮಂಡ್ಯದ ರೈತರ ಬದುಕು ಉಳಿಸಿ ಕಾವೇರಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಹಿಡಿಯಿರಿ, ಕೂಡಲೇ ನಾಲುವೆಗಳನ್ನು ಕೆರೆಕಟ್ಟೆಗಳಿಗೆ ನೀರು ಹರಿಸಿ ಎಂಬುದು ಈ ವಿಶೇಷ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವ ಶ್ರೀ ಮಹಾಲಿಂಗೇಗೌಡ ಮುದ್ದನಗೌಡ ಫೌಂಡೇಶನ್ನ ಎಲ್ಲ ಆತ್ಮೀಯ ಪದಾಧಿಕಾರಿಗಳಿಗೆ, ಭಾಗವಹಿಸಿರುವ ಎಲ್ಲ ರೈತ ಬಂಧುಗಳಿಗೆ, ಯುವ ಮಿತ್ರರಿಗೆ, ರೈತರ ಪರ ಹೋರಾಟಗಾರರಿಗೆ MM ಫೌಂಡೇಶನ್ ಪರವಾಗಿ ನನ್ನ ಆತ್ಮೀಯ ವಂದನೆಗಳು ಮತ್ತು ನಮಸ್ಕಾರಗಳು. ಇಂದು ನಾವು ಇಲ್ಲಿ ಯಾವುದೇ ರಾಜಕೀಯ ಲಾಭಕ್ಕಾಗಿ ಸೇರಿಲ್ಲ. ನಮ್ಮ ರೈತರ ಬದುಕು ಉಳಿಸಲು, ನಮ್ಮ ಕಾವೇರಿ ಹಕ್ಕುಗಳನ್ನು ರಕ್ಷಿಸಲು ಒಂದಾಗಿ ನಿಂತಿದ್ದೇವೆ. ಕಾವೇರಿ ನದಿ ಕೇವಲ ನೀರಿನ ಹರಿವು ಇಲ್ಲ, ಅದು ನಮ್ಮ ಮಂಡ್ಯ ಜಿಲ್ಲೆಯ ಜೀವನಾಡಿ. ಈ ನೀರಿನ ಮೇಲೆ ಲಕ್ಷಾಂತರ ರೈತರ ಬದುಕು, ಸಾವಿರಾರು ಕುಟುಂಬಗಳ ಭವಿಷ್ಯ ಮತ್ತು ನಮ್ಮ ರಾಜ್ಯದ ಅನ್ನದಾತರ ಆಶಯ ನಿಂತಿದೆ. ಕಾವೇರಿ ನದಿ ಕೇವಲ ನೀರಿನ ಹರಿವಲ್ಲ, ನಮ್ಮ ಮಂಡ್ಯ ಜಿಲ್ಲೆಯ ಜೀವನಾಡಿ. ಈ ನೀರಿನ ಮೇಲೆ ಲಕ್ಷಾಂತರ ರೈತರ ಬದುಕು, ಸಾವಿರಾರು ಕುಟುಂಬಗಳ ಭವಿಷ್ಯ ಮತ್ತು ನಮ್ಮ ರಾಜ್ಯದ ಅನ್ನದಾತ ಆಶಯ ನಿಂತಿದೆ. ಇದು ಮಂಡ್ಯ ರೈತರು ಸಂಕಷ್ಟದಲ್ಲಿದ್ದಾಗ KRS ಜಲಾಶಯದಲ್ಲಿ ನೀರಿನ ಪ್ರಮಾಣವನ್ನು, ಮಳೆಯ ಪರಿಸ್ಥಿತಿಯನ್ನು ಹಾಗೂ ಬೆಳೆಗಳ ಅಗತ್ಯವನ್ನು ವೈಜ್ಞಾನಿಕವಾಗಿ ಪರಿಗಣಿಸದೆ ಕಾವೇರಿ ನದಿ ನಿಯಂತ್ರಣ ಸಮಿತಿ ಮತ್ತು ಕಾವೇರಿ ನದಿ ನಿರ್ವಹಣಾ ಪ್ರಾಧಿಕಾರ ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡುವ ರೈತರ ಹಿತಕ್ಕೆ ಧಕ್ಕೆ ತಂದಂತಾಗಿದೆ. ರೈತರ ಬದುಕಲ್ಲಿ ಆತಂಕವನ್ನು ಮೂಡಿಸಿದೆ. ಈ ವಿಚಾರವನ್ನು ಎಲ್ಲರೂ ಗಂಭೀರವಾಗಿ ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಹೋರಾಟ ಯಾವ ವಿರುದ್ಧವೂ, ಯಾವ ಸರ್ಕಾರದ ವಿರುದ್ಧವೂ ಅಲ್ಲ. ಇದು ನಮ್ಮ ಮಂಡ್ಯ ರೈತರ ಬದುಕನ್ನು ಕಾಪಾಡುವ ಹೋರಾಟ. ರೈತ ಉಳಿದರೆ ದೇಶ ಉಳಿಯುತ್ತದೆ. ರೈತ ಹೊಲದಲ್ಲಿ ನೀರು ಇದ್ದರೆ ಮಾತ್ರ ನಮ್ಮ ಮನೆಗೆ ಊಟ, ತಟ್ಟೆಯಲ್ಲಿ ಅನ್ನ ಇರುತ್ತದೆ. ಆದ್ದರಿಂದ ಸರ್ಕಾರಕ್ಕೆ ಮತ್ತು ಮಾನ್ಯ ಮಂತ್ರಿಗಳಾದ DK ಶಿವಕುಮಾರ್ ಅವರಿಗೆ ನಮ್ಮ ಸ್ಪಷ್ಟವಾದ ಆಗ್ರಹ, ಮಂಡ್ಯ ಜಿಲ್ಲೆಯ ರೈತರ ಹಿತ ಮೊದಲ ಆದ್ಯತೆಯಾಗಿ ಪರಿಗಣಿಸಬೇಕು. ರಾಜ್ಯದ ನೀರಿನ ಪರಿಸ್ಥಿತಿ ಮತ್ತು ಬೆಳೆಗಳ ಅವಶ್ಯಗಳನ್ನು ಸಮಗ್ರವಾಗಿ ಪರಿಶೀಲಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕು. ರೈತರ ಪರ ಸಂಘಟನೆಗಳು ಹೋರಾಟಗಳ ಅಭಿಪ್ರಾಯವನ್ನು ಅಸಲಿ ನ್ಯಾಯಸಮ್ಮತ ಕ್ರಮ ಕೈಗೊಳ್ಳಬೇಕು. ಕಾವೇರಿ ವಿಚಾರದಲ್ಲಿ ಕರ್ನಾಟಕ ರೈತರ ಹಿತಾಸಕ್ತಿಯನ್ನು ದೃಢವಾಗಿ ಪ್ರತಿಪಾದಿಸಬೇಕು. ಪ್ರಸ್ತುತ ಸಂದರ್ಭದಲ್ಲಿ ಆಗಲಿ ಮುಂದೆ ಆಗಲಿ ಕಾವೇರಿ ವಿಷಯದಲ್ಲಿ ತಮಿಳುನಾಡಿಗೆ ನೀರು ಬಿಡುವ ಸಂದರ್ಭದಲ್ಲಿ ಬಂದರೆ ಯಾವುದೇ ತ್ಯಾಗಕ್ಕೂ ಸಿದ್ಧರಾಗಿರಬೇಕೆಂದು ತಮ್ಮಲ್ಲಿ ಮನವಿ ಮಾಡುತ್ತೇವೆ. ಮತ್ತು ಕಾವೇರಿ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕಂಡುಹಿಡಿಯಲು ಬಹು ದೊಡ್ಡ ಧ್ವನಿಯನ್ನು MM ಫೌಂಡೇಶನ್ ಒತ್ತಾಯಿಸುತ್ತದೆ. ಸಹೋದರರೇ, ನಮ್ಮ ಹೋರಾಟ ಶಾಂತಿಯುತವಾಗಿರಲಿ, ಆದರೆ ನಮ್ಮ ಧ್ವನಿ ಪ್ರಬಲವಾಗಿರಲಿ. ನಮ್ಮ ಏಕತೆ ನಮ್ಮ ದೊಡ್ಡ ಶಕ್ತಿ. ಯಾವುದೇ ಪ್ರಚೋದನೆ ಒಳಗಾಗದೆ ಕಾನೂನುಬದ್ಧ ಹಾಗೂ ಪ್ರಜಾಪ್ರಭುತ್ವ ಮಾರ್ಗದಲ್ಲಿ ನಮ್ಮ ಹಕ್ಕನ್ನು ಒತ್ತಾಯಿಸೋಣ. ಕಾವೇರಿ ನಮ್ಮದು. ನಮ್ಮ ಹೋರಾಟ ಯಾರ ವಿರುದ್ಧ ದ್ವೇಷ ಹೋರಾಟವಲ್ಲ. ಇದು ರೈತ ಬದುಕಿನ ಉಳಿಸುವ ಅಳಿವು ಉಳಿವಿನ ಹೋರಾಟ.
ಸಂವಿಧಾನಬದ್ಧ ಹಕ್ಕುಗಳಿಗಾಗಿ ನಡೆಯುವ ಶಾಂತಿಯುತ ಪ್ರಜಾಸತ್ತಾತ್ಮಕ ಹೋರಾಟ. ಕಾನೂನಿನ ಚೌಕಟ್ಟಿನೊಳಗೆ ನಮ್ಮ ಧ್ವನಿ ಎತ್ತೋಣ. ಎಂಎಂ ಫೌಂಡೇಶನ್ ಮಂಡ್ಯ ರೈತರ ಬಡ ಹಾಗೂ ಸಮಾಜದ ಪರವಾಗಿ ಸದಾ ನಿಲ್ಲುತ್ತದೆ, ಮುಂದೆಯೂ ನಿಲ್ಲುತ್ತದೆ. ರೈತರ ಉಳಿವಿಗೆ, ದೇಶದ ಉಳಿವಿಗೆ, ಕೃಷಿ ಉಳಿದರೆ ನಮ್ಮ ಭವಿಷ್ಯ ಉಳಿಯುತ್ತದೆ. ನಮ್ಮ ಘೋಷಣೆ ಒಂದೇ, ಕಾವೇರಿ ನಮ್ಮ ಹಕ್ಕು, ಮಂಡ್ಯ ರೈತರ ಬದುಕು ನಮ್ಮ ಹೊಣೆ. ರೈತ ಉಳಿದರೆ ರಾಜ್ಯ ಉಳಿಯುತ್ತದೆ, ರೈತನಿಗೆ ನೀರು ಸಿಕ್ಕರೆ ದೇಶ ಸಮೃದ್ಧಿಯಾಗುತ್ತದೆ. ಜೈ ಕರ್ನಾಟಕ, ಜೈ ಕಾವೇರಿ, ಜೈ ಮಂಡ್ಯ, ಜೈ ಎಂಎಂ ಫೌಂಡೇಶನ್. ಈ ಹೋರಾಟದ ಕುರಿತು ಎಂಎಂ ಫೌಂಡೇಶನ್ ನ ಅಧ್ಯಕ್ಷರಾದ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಕಾವೇರಿ, ಕಾವೇರಿ, CWRCಗೆ ಹೇಳಿ ಧಿಕ್ಕಾರ, CWRCಗೆ ಹೇಳಿ ಧಿಕ್ಕಾರ, CWRCಗೆ ಹೇಳಿ ಧಿಕ್ಕಾರ, CWMAಗೆ ಹೇಳಿ ಧಿಕ್ಕಾರ, CWMAಗೆ ಹೇಳಿ ಧಿಕ್ಕಾರ, CWMAಗೆ ಹೇಳಿ ಧಿಕ್ಕಾರ. ಇದೀಗ ಈ ಪ್ರತಿಭಟನೆ ಕುರಿತು ಎಂಎಂ ಫೌಂಡೇಶನ್ ನ ಅಧ್ಯಕ್ಷರಾದ ಮಹಲಿಂಗೇಗೌಡ ಮುದ್ದನಗೌಡ ಅವರು ಇದೀಗ ಮಾತನಾಡಿದ್ದಾರೆ. ಈಗಾಗಲೇ ಕಾವೇರಿ ವಿಷಯದ ಬಗ್ಗೆ ಮತ್ತೆ CWRC CWMA ಏನು ರೈತ ವಿರೋಧಿ ಆದೇಶದ ಬಗ್ಗೆ ನಮ್ಮ ಎಂಎಂ ಫೌಂಡೇಶನ್ ನ ನಿಲುವನ್ನ ನಮ್ಮ ಕಾರ್ಯದರ್ಶಿಯವರಾದಂತ ವಿವೇಕ್ ಅವರು ಈಗಾಗಲೇ ಪ್ರಸ್ತುತಪಡಿಸಿದ್ದಾರೆ. ಬಂಧುಗಳೇ, ಇವತ್ತು ಏನು CWRC CWMA ರೈತ ವಿರೋಧಿ ಆದೇಶವನ್ನ ಮಾಡಿ ತಮಿಳುನಾಡಿಗೆ ನೀರನ್ನು ಬಿಡಬೇಕು ಅಂತ ಹೇಳಿ ಅವೈಜ್ಞಾನಿಕ ಆದೇಶವನ್ನ ಏನು ಮಾಡಿದೆ, ಈ ಒಂದು ಆದೇಶವನ್ನ ನಮ್ಮ ಎಂಎಂ ಫೌಂಡೇಶನ್ ಕಠೋರ ಧ್ವನಿಗಳಲ್ಲಿ ನಾವು ಖಂಡಿಸುತ್ತೇವೆ, ಕಠೋರ ಪದಗಳಲ್ಲಿ ನಾವು ಖಂಡಿಸುತ್ತೇವೆ. ಬಂಧುಗಳೇ, ಏನು ಇವತ್ತು ತಮಿಳುನಾಡು ಪರವಾಗಿ ಈ ಆಯೋಗ ಮತ್ತೆ ಸಮಿತಿ ಆದೇಶವನ್ನ ಮಾಡಿದೆ, ಈ ಆದೇಶವನ್ನ ನಮ್ಮ ಸರ್ಕಾರ ಸಂಪೂರ್ಣವಾಗಿ ತಿರಸ್ಕಾರವನ್ನ ಮಾಡಬೇಕು. ಒಂದು ಹನಿ ನೀರನ್ನು ಕೂಡ ಬಿಡಬಾರದು. ಈಗ ನಮ್ಮ ಬೇಡಿಕೆ ಇಷ್ಟೇ, ಈಗೇನು ನಾಲೆಗಳಿಗೆ ಕೆರೆ ಕಟ್ಟೆಗಳಿಗೆ ನೀವು ನೀರನ್ನು ತುಂಬಿಸಿ, ಮತ್ತೆ ಕಾವೇರಿ ಸಮಸ್ಯೆಗೆ ನೀವು ಶಾಶ್ವತವಾದ ಪರಿಹಾರವನ್ನ ಕಂಡುಹಿಡಿರಿ. ಹಾಗೇನೆ ಇವತ್ತು ನಮ್ಮ ರೈತರು ಹೊಲ ಗದ್ದೆಗಳಿಗೆ ನೀರಿಲ್ದೇನೆ ಇವತ್ತು ಆತ್ಮಹತ್ಯೆಯ ದಾರಿಯನ್ನು ಹಿಡಿತಾ ಇರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೇವೆ. ಹಾಗಾಗಿ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದಂತ DK ಶಿವಕುಮಾರ್ ಅವರು ಇವತ್ತು ಯಾವುದೇ ಕಠಿಣ ಸಂದರ್ಭ ಬಂದ್ರು ಹಿಂದಾಗಲಿ ಮುಂದೆ ಆಗಲಿ ನೀರನ್ನ ಬಿಡ್ತಕ್ಕಂತ ಪರಿಸ್ಥಿತಿ ಎದುರಾದ್ರೆ ಯಾವುದೇ ತ್ಯಾಗಕ್ಕೂ ಸಿದ್ಧರಾಗಬೇಕು ಅಂತ ಹೇಳಿ ಎಂಎಂ ಫೌಂಡೇಶನ್ ಆಗ್ರಹ ಪೂರ್ವಕವಾಗಿ ಇವತ್ತು ಒತ್ತಾಯವನ್ನು ಮಾಡ್ತದೆ. ಬಂಧುಗಳೇ, ಮಂಡ್ಯದ ರೈತರ ಹಿತ ನಮ್ಮೆಲ್ಲರ ಹಿತ, ಮಂಡ್ಯದ ರೈತರ ಬದುಕನ್ನ ಉಳಿಸ್ತಕ್ಕಂಥದ್ದು ನಮ್ಮೆಲ್ಲರ ಹೊಣೆ. ಮಂಡ್ಯದ ರೈತರ ಪರವಾಗಿ ಹೋರಾಟವನ್ನ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಹೊಣೆ ಅಂತ ಹೇಳ್ತಾ, ಇವತ್ತು ಏನು ಈ ಒಂದು ಪ್ರತಿಭಟನಾ CWMA CWRC ವಿರುದ್ಧ ನಾವೇನು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ, ಈ ಪ್ರತಿಭಟನೆಯಲ್ಲಿ ನನ್ನೆಲ್ಲ ಎಂಎಂ ಫೌಂಡೇಶನ್ ಆತ್ಮೀಯ ಪದಾಧಿಕಾರಿಗಳು, ಎಲ್ಲ ಸಾರ್ವಜನಿಕರ ನಾಗರಿಕ ಬಂಧುಗಳು, ಎಲ್ಲ ರೈತ ಬಂಧುಗಳು ತಾವೇನು ಇವತ್ತು ಸೇರಿ ನಮ್ಮ ಪ್ರತಿಭಟನೆಯನ್ನು ದಾಖಲಿಸಿದ್ದೇವೆ. ಇದು ತುಂಬಾ ಹೆಮ್ಮೆಯ ವಿಚಾರ ಅಂತ ಹೇಳ್ತಾ, ನಮ್ಮ ಎಂಎಂ ಫೌಂಡೇಶನ್ ಈಗಾಗಲೇ ಮುಂದೆ ಆಗಲಿ ಮಂಡ್ಯರ ರೈತರ ಪರವಾಗಿ, ಮಂಡ್ಯ ರೈತರ ಬಡವರ ದೀನ ದಲಿತರ ಪರವಾಗಿ ಸದಾ ನಾವು ಇರ್ತೇವೆ ಅಂತ ಹೇಳ್ತಾ, ಈ ಮಣ್ಣಿನ ನೆಲ ಜಲ ಭಾಷೆಗೆ ನಾವು ಪ್ರಾಣ ಬಿಟ್ಟವು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಕರ್ನಾಟಕ ಮಾತೆ, ಜೈ ಕಾವೇರಿ ಮಾತೆ, ಜೈ ಮಂಡ್ಯ ರೈತ, ಜೈ ಎಂಎಂ ಫೌಂಡೇಶನ್. ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮಮಯ್ಯ ಪರ ಸಾಧನವು. ಕಷ್ಟಗಳನ್ನವ ನುಡಿವನಿಗಾಗಿ ಸೃಷ್ಟಿ ನಿಯಮದೊಳಗವನೇ ಓದಿ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ.
ಉಳಿಯಲಿ ರಾಜ್ಯಗಳುಳಿಯಲಿ ಹಾರಲಿ ಗದ್ದುಗೆ ಮುಕುಟಗಳು ಮುತ್ತಿಗೆ ಆಗಲಿ ಸೈನಿಕರೆಲ್ಲ ಮುತ್ತಿಗೆ ಆಗಲಿ ಸೈನಿಕರೆಲ್ಲ ಬಿತ್ತುವುದನ್ನು ಬಿಡುವುದೇ ಇಲ್ಲ ಬಿತ್ತುಳುವುದನ್ನು ಬಿಡುವುದೇ ಇಲ್ಲ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಯಾರು ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವನೀಯುವನು ಹೆಸರನ್ನು ಬಯಸದೆ ಹತಿಸುತ ಗಳಿಸದೆ ದುಡಿವನು ಗೌರವ ಕಾಸಿಸದೆ ನೇಗಿಲ ಕುಲದೊಳಗಡಗಿದ ಕರ್ಮ ವಿನಂತಿ ಬೇಕು 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 ಬೇಕು